ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ. ಇವತ್ತಿನ ಎಪಿಸೋಡಲ್ಲಿ ನಾವು ರಿಸ್ಟ್ ಅಂದರೆ ನಿಮ್ಮ ಮಣಿಕಟ್ಟಿನ ಬಗ್ಗೆ ತಿಳ್ಕೊಳ್ಳೋಣ. ಬೆಳಗ್ಗೆ ಎದ್ದು ಕೈ ಮುಗಿಯೋದ್ರಿಂದ ಹಿಡಿದು ನಾವು ರಾತ್ರಿ ನಮ್ಮ ಬೆಡ್ ಮಾಡಿ ಬ್ಲ್ಯಾಂಕೆಟ್ ಹೊತ್ಕೊಳೋವರೆಗೂ ನಾವು ನಮ್ಮ ರಿಸ್ಟನ್ನು ಯೂಸ್ ಮಾಡ್ತೀವಿ. ಸುಮಾರು ಎಲ್ಲ ಕೆಲಸಗಳಲ್ಲೂ ರಿಸ್ಟ್ ಯೂಸ್ ಮಾಡ್ತೀವಿ. ತರಕಾರಿ ಬ್ಯಾಗ್ ಹೊತ್ಕೊಳ್ಳೋದಾಗಲಿ, ಸ್ಕೂಲ್ ಬ್ಯಾಗ್ ಹೊತ್ಕೊಳ್ಳೋದಾಗಲಿ, ಅಥವಾ ಇನ್ಯಾವುದಾದ್ರು ಗ್ರಿಪ್ ಕೂಡ ನಾವು ರಿಸ್ಟನ್ನು ಸುಮಾರು ಯೂಸ್ ಮಾಡ್ತೀವಿ. ಆದರೆ ಈ ರಿಸ್ಟು ಅಷ್ಟೇ ಇಗ್ನೋರ್ಡ್ ಜಾಯಿಂಟ್. ಸುಮಾರಾಗಿ ಇದಕ್ಕೆ ಯಾರೂ ಫೋಕಸ್ಡ್ ಆಗಿ ಎಕ್ಸಸೈಸ್ ಮಾಡಲ್ಲ. ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ಕೊಡುವಂಥ ಎಕ್ಸಸೈಸಸನ್ನು ನೀವು ಕೂತಿದ್ದ ಜಾಗದಲ್ಲೇ ನಿಮ್ಮ ಮನೆಯಲ್ಲಿರುವಂತಹ ಸಾಮಾನನ್ನು ಯೂಸ್ ಮಾಡಿಕೊಂಡೇ ನೀವು ನಿಧಾನವಾಗಿ ನಿಮ್ಮ ಕಂಫರ್ಟ್ ಝೋನಲ್ಲಿ ಮಾಡಬಹುದು. ಇವತ್ತಿನ ಮೊದಲನೇ ಎಕ್ಸಸೈಸ್, 2 ಕೈಯನ್ನು ಈ ಥರ ನಿಮ್ಮ ಮುಂದೆ ಇಟ್ಕೊಳ್ಳಿ. ಮುಷ್ಟಿ ಬಿಗಿ ಮಾಡಿಟ್ಕೊಂಡು ರಿಸ್ಟನ್ನು ನಿಧಾನವಾಗಿ ರೊಟೇಟ್ ಮಾಡಿ. 2 ಡೈರೆಕ್ಷನಲ್ಲಿ ನೀವು ಈ ಥರ ರಿಸ್ಟನ್ನು ರೊಟೇಟ್ ಮಾಡುವಾಗ ರಿಸ್ಟ್ ಜಾಯಿಂಟ್ ಲೂಸ್ ಆಗ್ತಾ ಬರುತ್ತೆ. ಅದರ ಆಚೆ ಕಡೆ ಇರೋ ಎಲ್ಲ ಮಸಲ್ಸ್ ಕೂಡ ಸ್ಟ್ರೆಚ್ ಆಗಿ ಬ್ಲಡ್ ಫ್ಲೋ ಸಿಗುತ್ತೆ. 2 ಡೈರೆಕ್ಷನಲ್ಲಿ ನೀವು ರಿಸ್ಟ್ ಮೂಮೆಂಟ್ ಮಾಡುವಾಗ 12ರಿಂದ 15 ಸಾರಿ ನೀವು ದಿನನಿತ್ಯ ಬೆಳಗ್ಗಾದರೂ ಮಾಡ್ಬೋದು, ಇಲ್ಲ ಸಂಜೆ ಟೈಮಲ್ಲಾದರೂ ನಿಮಗೆ ಯಾವಾಗ ಫ್ರೀ ಇರುತ್ತೋ, ಕೂತಿರುವಾಗ ಯಾವಾಗ ಫ್ರೀ ಇರುತ್ತೋ ಆವಾಗ ನೀವು ಈ ಥರ ರೊಟೇಷನ್ಸ್ನ ಮಾಡ್ಬೋದು. ಇವತ್ತಿನ 2ನೇ ಎಕ್ಸಸೈಸಲ್ಲಿ ನಮ್ಗೆ ಯಾವ ಥರ ಸಪೋರ್ಟ್ ಬೇಕೋ ರಿಸ್ಟನ್ನು ಪ್ಲೇಸ್ ಮಾಡೋಕ್ಕೆ ಆ ಥರ ಒಂದು ಕುಷನ್ ಆಗಲಿ ಅಥವಾ ನಿಮ್ಮನೆ ಬೆಡ್ ಆಗಲಿ ಅದನ್ನು ಯೂಸ್ ಮಾಡಿಕೊಂಡು ನಮಗಿಲ್ಲಿ ಬೇಕಾಗಿರುವಂಥದ್ದು ಒಂದು ಸಣ್ಣ ವೇಟ್. ಅದು 1 kg ಡಂಬಲ್ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಸಿಗುವಂತಹ ಒಂದು ಲಟ್ಟಣಿಗೆ ಆಗಿರಬಹುದು, ಅಥವಾ ಒಂದು ಸಣ್ಣ ವಾಟರ್ ಬಾಟಲ್ ಕೂಡ ಆಗಿರಬಹುದು. ಏನು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು 2ನೇ ಮುಂದೆ ಎಲ್ಲ ಎಕ್ಸಸೈಸಸನ್ನು ಮಾಡ್ತೀವಿ. 2ನೇ ಎಕ್ಸಸೈಸಲ್ಲಿ ನೀವು ವೇಟನ್ನು ಈ ಥರ ಹೋಲ್ಡ್ ಮಾಡಿ, ಬಲಗೈಯಲ್ಲಿ ವೇಟ್ ಹೋಲ್ಡ್ ಮಾಡಿದರೆ ಎಡಗೈಯಿಂದ ನಿಮ್ಮ ಕೈಯನ್ನು ಜೆಂಟಲಾಗಿ ಸಪೋರ್ಟ್ ಕೊಡಿ. ಕುಷನ್ ಮೇಲೆ ಸಪೋರ್ಟ್ ಕೊಟ್ಟಾಗ ಈ ಕಡೆ ನಿಮ್ಮದು ರಿಸ್ಟ್ಗೆ ಸ್ಟೆಬಿಲಿಟಿ ಸಿಗುತ್ತೆ. ಅದಾದ ನಂತರ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಈ ಮುಷ್ಟಿಯನ್ನು ನಿಮ್ಮ ಚೆಸ್ಟ್ ಅಥವಾ ನಿಮ್ಮ ಮುಖದ ಕಡೆಗೆ ಎಳ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳ್ಕೊಂಡ್ಬಿಟ್ಟು ಮತ್ತೆ ರಿಲೀಸ್ ಮಾಡಿ ನ್ಯೂಟ್ರಲ್ ಪೊಸಿಷನಿಗೆ ತೊಗೊಂಡು ಬನ್ನಿ. ಮತ್ತು ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ನೀವು ರಿಸ್ಟನ್ನು ಅಥವಾ ನಿಮ್ಮ ನಕಲ್ಸನ್ನು ನಿಮ್ಮ ಫೇಸ್ ಹತ್ತಿರ ಎಳ್ಕೊಂಡು ಮತ್ತೆ ರಿಲೀಸ್ ಮಾಡಿ. ನೀವು ಈ ಥರ ನಕಲ್ಸನ್ನು ನಿಮ್ಮ ಫೇಸ್ ಹತ್ತಿರ ಎಳ್ಕೊಳ್ತಿರುವಾಗ ನಮ್ಮದು ರಿಸ್ಟ್ ಕೆಳಭಾಗದ ಈ ಮಸಲ್ಸನ್ನು ನಾವು ಟೈಟ್ ಮಾಡಿಬಿಟ್ಟು ಯೂಸ್ ಮಾಡಿ ಈ ಥರ ಫ್ಲೆಕ್ಸ್ ಮಾಡ್ತೀವಿ. ಮತ್ತು ಇನ್ಹೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ಪ್ರತಿಯೊಂದು ಎಕ್ಸಸೈಸು 10ರಿಂದ 12 ಸಾರಿ, 1ರಿಂದ 2 ಸೆಟ್ಟು. ನೀವು ನಿರಂತರ ಅಭ್ಯಾಸ ಮಾಡಿದಾಗ ನೀವು ಸೆಟ್ನ ಇನ್ಕ್ರೀಸ್ ಮಾಡ್ತಾ ಹೋಗಬಹುದು. ಇನ್ನು 3ನೇ ಎಕ್ಸಸೈಸಲ್ಲಿ ಇದೇ ಪೊಸಿಷನ್ನು ನಮ್ಮ ರಿಸ್ಟನ್ನು ಕೆಳಭಾಗದಲ್ಲಿ ಈ ಥರ ಪ್ಲೇಸ್ ಮಾಡ್ತೀವಿ. ಇನ್ನೊಂದು ಕೈಯಿಂದ ಮೊದಲ ಥರನೇ ಸಪೋರ್ಟ್ ಮಾಡ್ಕೊಳ್ತೀವಿ. ಇವಾಗ ನಿಮ್ಮದು ನಕಲ್ಸು ನಿಮ್ಮ ಮುಖದ ಹತ್ರ ಬರಲಿ. ಕೆಲವೊಬ್ಬರಿಗೆ ಎಕ್ಸ್ಟೆನ್ಷನ್, ಈ ರಿಸ್ಟ್ನ ಈ ಥರ ಮೂಮೆಂಟ್ ಮಾಡೋದಕ್ಕೆ ರಿಸ್ಟ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಇದು ಕಷ್ಟ ಆಗ್ಬೋದು. ಎಕ್ಸ್ಹೇಲ್ ಮಾಡಿಕೊಂಡು ನೀವು ಎಳೆದಾಗ ಈ ಥರ ನಿಮ್ಮದು ರಿಸ್ಟ್ ಕೆಳಭಾಗದ ಮೇಲ್ಭಾಗದ ಈ ಮಸಲ್ಸನ್ನು ಟೈಟ್ ಮಾಡ್ಕೊಂಡು ಎಳ್ಕೊಳ್ತೀವಿ. ಮತ್ತು ಇನ್ಹೇಲ್ ಮಾಡ್ತಾ ನಿಧಾನವಾಗಿ ರಿಲೀಸ್ ಮಾಡ್ತೀವಿ. ನಿರಂತರ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮದು ಈ ಎಕ್ಸ್ಟೆನ್ಷನ್ ಮತ್ತು ಫ್ಲೆಕ್ಷನ್ ಏನಿದೆಯಲ್ಲ ರಿಸ್ಟು, ಅದು ತುಂಬ ಇಂಪ್ರೂವ್ ಆಗುತ್ತೆ. ನೀವು ಮಾಡುವ ಯಾವ ಕೆಲಸದಲ್ಲಾದ್ರೂ ಸರಿ ಗ್ರಿಪ್ ಚೆನ್ನಾಗಿರುತ್ತೆ, ಮೂಮೆಂಟ್ಸ್ ತುಂಬ ಸುಲಭವಾಗುತ್ತೆ. ದಿನನಿತ್ಯ ಮಾಡುವಂತಹ ರೆಗ್ಯುಲರ್ ಚಟುವಟಿಕೆಗಳು, ಬ್ಯಾಗ್ ತೊಗೊಳ್ಳೋದಾಗಲಿ, ತರಕಾರಿ ಬ್ಯಾಗ್ ಹಿಡ್ಕೊಳ್ಳೋದಾಗಲಿ, ಅಥವಾ ಚಪಾತಿ ಮಾಡೋದಾಗಲಿ, ಇವೆಲ್ಲ ತುಂಬ ಸುಲಭವಾಗಿ ಮಾಡಿ ಆದಮೇಲೆ ಯಾವುದೇ ಥರ ನೋವುಗಳು ಕಾಣಿಸ್ಕೊಳೋದಿಲ್ಲ. ಈ 2ನೇ ಎಕ್ಸಸೈಸ್ ಕೂಡ ನೀವು 10ರಿಂದ 12 ಸಾರಿ 1 ಸೆಟ್ ಅಥವಾ 2 ಸೆಟ್ಟನ್ನು ನೀವು ಅಭ್ಯಾಸ ಮಾಡಬಹುದು. ಇನ್ನು 3ನೇ ಎಕ್ಸಸೈಸಲ್ಲಿ ನಾವು 2 ಕೈಯನ್ನು ನಮ್ಮ ಮುಂದ್ಗಡೆ ಈ ಥರ ಹಿಡ್ಕೊಳ್ತೀವಿ. ಇವಾಗ ಮಾಡಿರುವಂಥ 2 ಎಕ್ಸಸೈಸಲ್ಲಿ ಒಂದನ್ನು ಕೆಳಗಡೆಗೆ ಮಡಚ್ತೀವಿ,
ಇನ್ನೊಂದನ್ನು ಮೇಲಕ್ಕೆ ಮಾಡಿಸ್ತೀವಿ. ಮತ್ತು ಮೇಲಕ್ಕಿರೋ ಕೈ ಕೆಳಗೆ ಬರುತ್ತೆ, ಕೆಳಗಿಡೋ ಕೈ ಮೇಲಕ್ಕೆ ಹೋಗುತ್ತೆ. ಈ ಥರ ಸ್ಕ್ವೀಸ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿ ಫ್ಲೆಕ್ಸ್ ಮತ್ತು ಎಕ್ಸ್ಟೆನ್ಷನ್ ರಿಸ್ಟ್ ಮೂಮೆಂಟ್ ಕೊಟ್ಟಾಗ ಅದರಿರೋ ಸುತ್ತಮುತ್ತಲು ಎಲ್ಲ ಮಸಲ್ಸು ಟೈಟಾಗಿ ಮತ್ತೆ ರಿಲೀಸ್ ಆಗುತ್ತೆ, ಕಾಂಟ್ರ್ಯಾಕ್ಟ್ ಆಗ್ತವೆ, ಸ್ಟ್ರೆಚ್ ಆಗ್ತವೆ. ಇದೇ ಎಕ್ಸಸೈಸನ್ನು ನಾನು ನಿಮ್ಮ ಮನೆಯಲ್ಲಿರುವಂತಹ ಲಟ್ಟಣಿಗೆಯನ್ನು ಉಪಯೋಗಿಸ್ಕೊಂಡು ಕೂಡ ನೀವು ಮಾಡ್ಬೋದು. ತೋರಿಸ್ತೀನಿ ನೋಡಿ. ಒಂದು ಕಡೆ ರೋಟೇಟ್ ಆಗುತ್ತೆ, ಇನ್ನೊಂದು ಕಡೆ ಫ್ಲೆಕ್ಸ್ ಆಗುತ್ತೆ, ಮತ್ತು ತಿರ್ಗಾ ಎಕ್ಸ್ಟೆಂಡ್ ಆಗುತ್ತೆ, ಇನ್ನೊಂದು ಕಡೆ ಫ್ಲೆಕ್ಸ್ ಆಗುತ್ತೆ. ಈ ಮೂಮೆಂಟ್ನ ಫಾಸ್ಟಾಗಿ ಮಾಡ್ತಾ ಬಂದಾಗ, ಇನ್ಹೇಲ್ ಮಾಡಿ ಎಕ್ಸ್ಹೇಲ್ ಮಾಡಿ ಈ ಥರ ಫಾಸ್ಟಾಗಿ ಮಾಡ್ತಾ ಬಂದಾಗ ನಮ್ಮದು ಮಣಿಕಟ್ಟಿನ ಸುತ್ತಮುತ್ತಲಿರುವ ಎಲ್ಲ ಮಸಲ್ಸನ್ನು ನಾವು ಚೆನ್ನಾಗಿ ವರ್ಕ್ ಮಾಡಬಹುದು. 2 ರಿಂದ 3 ವಾರ ನಿರಂತರವಾಗಿ ಇದನ್ನು ಅಭ್ಯಾಸ ಮಾಡಿ ನೋಡಿ. ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಎಷ್ಟು ಸುಲಭವಾಗಿ ಮುಗಿಸ್ಬಿಡ್ಬೋದು. ಇದೇ ಥರ ಇನ್ನೊಂದಷ್ಟು ಫಿಟ್ನೆಸ್ ಟಿಪ್ಸ್ಗೋಸ್ಕರ ವಿಶ್ವವಾಣಿ TV ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಈ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.